ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನ್ನೋ ಲೈಫ್ ಸ್ಟೈಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಮನೆ ಮುಂದೆ ರಂಗೋಲೆ ಹಾಕ್ತಾಯಿದ್ದೀನಿ ನೋಡಿ. ಮೊನ್ನೆ ತುಳಸಿ ಮುಂದೆ ರಂಗೋಲೆ ಹಾಕಿದ್ದು ತೋರಿಸ್ದೆ. ಇವತ್ತು ಮನೆ ಮುಂದೆ ರಂಗೋಲೆ ಹಾಕ್ತಾಯಿದ್ದೀನಿ, ಮೇಯ್ನ್ ಡೋರ್ ಮುಂದೆ. ಇದೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಡ್ರಾಯಿಂಗ್ ಬಿಡಿಸ್ತೀವಲ್ವ, ಆ ಥರ ರಂಗೋಲೆಗಳು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ನಾವು ಬಿ ಎ ಓದೋವಾಗ JSS ಕಾಲೇಜಲ್ಲಿ ಬಿ ಎ ಓದೋವಾಗ ಅಂತ ಎಲ್ಲ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಲೆಟ್ರೆಡ್ಡಲ್ಲಿ ಲಾಸ್ಟ್ಗೆ ಕೊನೆಯಲ್ಲಿ ಹಾಕ್ಬೋದು, ಇಲ್ಲಾಂದರೆ ಮೇಲೆ ಸ್ಟಾರ್ಟ್ ಮಾಡೋ ಜಾಗದಲ್ಲಿ ಹಾಕ್ಬೋದು. ಅಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇದು ರಂಗೋಲೆಯಾಗೂ ಬಿಡಿಸ್ಬೋದು. ಮನೆ ಮುಂದೆ ರಂಗೋಲೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲೆ ರಂಗೋಲೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರಂಗೋಲೆ ಬಿಟ್ಟರೆ ಲಕ್ಷ್ಮಿ ಮನೆ ಸೇರ್ತಾಳಂತೆ. ಯಾಕೆ ಅಂತಂದರೆ, ಲಕ್ಷ್ಮಿ ಹುಟ್ಟಿರೋದು ಸಮುದ್ರದಲ್ಲಲ್ವ, ಸಮುದ್ರದಲ್ಲೇ ಉಪ್ಪು ಹುಟ್ಟೋದಲ್ವ. ಹಾಗಾಗಿ ರಂಗೋಲೆ ಜೊತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಬೆರೆಸ್ಕೊಂಡು ರಂಗೋಲೆ ಬಿಡಬೇಕು. ಅದಕ್ಕೆ ಸೈಂಟಿಫಿಕ್ ರೀಸನ್ನು ಇದೆ. ಸೈಂಟಿಫಿಕ್ ರೀಸನ್ ಏನು ಅಂದರೆ, ಉಪ್ಪು ಹಾಕಿ ರಂಗೋಲೆ ಬಿಟ್ಟರೆ ಇರುವೆ, ಸಣ್ಣ ಸಣ್ಣ ಕ್ರಿಮಿಕೀಟ, ಬ್ಯಾಕ್ಟೀರಿಯಾ ಏನೂ ಬರೋದಿಲ್ಲ ಮನೆ ಒಳಗೆ. ಹಾಗಾಗಿ ಹಳೆ ಕಾಲದಲ್ಲಿ ಸೈಂಟಿಫಿಕ್ ರೀಸನ್ನಿಂದನೇ ಮಾಡಿರ್ತಾರೆ. ಕರೆಕ್ಟ್ ರೀಸನ್ ಹೇಳಲ್ಲ, ಯಾಕೆಂದರೆ ಯಾರೂ ಅದನ್ನು ನಡೆಸಲ್ಲ ಅಂತ. ಲಕ್ಷ್ಮಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಒಪ್ಕೋತಾರೆ ಅಂತ ಆ ಥರ ಮಾಡಿರ್ತಾರೆ. ಎಲ್ಲರೂ ಆದಷ್ಟು ಆ ಥರ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ರಂಗೋಲೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನನ್ನ ವೀಡಿಯೋಸ್ ನಿಮ್ಗಿಷ್ಟ ಆದರೆ, ಹಳೆ ವೀಡಿಯೋಸು ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ. ಆ ಥರ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋಸ್ ಬೇರೆಯವ್ರಿಗೆಲ್ಲ ಸೇರುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಭಾಳ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.